ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯಗೌಡ. ಇವತ್ತು ದುನಿಯಾ ವಿಜಯ್ ಅವರ 52ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇರುವಂಥದ್ದು. ಅದರಲ್ಲಿ ಯಶಸ್ವಿನಿ ಅವರು ಕೂಡ ಭಾಗಿಯಾಗಿರುವಂಥದ್ದು ಒಂದು ರೀತಿ ಖುಷಿಯ ವಿಷಯನೇ. ಇವತ್ತು ಅವ್ರು ನಮ್ಮ ಜೊತೆ ಇದ್ರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಈ ಸಂತೋಷದ ಖುಷಿ ಅವರು ಭಾಗಿಯಾಗಿರೋದು ಅವರಿಗೆ ಎಷ್ಟು ಖುಷಿ ಇದೆ ಅಂತ ಅವ್ರ ಹತ್ರನೇ ಕೇಳ್ಕೊಂಡ್ಬರ್ತೀನಿ. ಮ್ಯಾಮ್, ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೊದಲೇದಾಗಿ ಸಂಕ್ರಾಂತಿ ಆಯಿತು, ಹೊಸ ವರ್ಷ ಆಯಿತು. ಮೊದಲೇದಾಗಿ ಶುಭಾಶಯಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಯು ದ ಸೇಮ್ ನಿಮ್ಮ ಚಾನಲ್ಗೆ, ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಮ್ಯಾಮ್, 52ನೇ ವರ್ಷದ ದುನಿಯಾ ವಿಜಯ್ ಸರ್ ಅವರು ಹುಟ್ಟುಹಬ್ಬ ಆಚರಿಸ್ಕೊತಾ ಇರೋದು. ಎಲ್ಲೇ ಇದ್ರೂ ಕೂಡ ಅವ್ರ ಜೊತೆ ನೀವು ಯಾವಾಗಲೂ ಇರ್ತೀರಾ ಅನ್ನುವಂಥದ್ದು ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾನೆ ಇರ್ತೀವಿ. ಸೊ ಅವರ ಒಂದು ಈ ಖುಷಿ ವಿಷಯದಲ್ಲಿ ನೀವು ಕೂಡ ಪಾಲುದಾರಿ ಆಗಿರೋದು ಎಷ್ಟು ಖುಷಿ ಇದೆ? ವಿಜಿ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ತುಂಬ ಕಷ್ಟದಿಂದ ಬಂದಿದ್ದಾರೆ. ತುಂಬ ಜನ ಕಾಲೆಳಿಯಕ್ಕೆ ನೋಡಿದ್ರು, ಅಂದರೂ ಅವರೆಲ್ಲೂ ಕುಗ್ಲಿಲ್ಲ. ಹಂಗೆ ಎಲ್ಲಿ ಕಾಲು ಹೇಳಿದ್ರು, ಎಲ್ಲಿ ಬಿದ್ದರೋ ತಿರ್ಗಾ ಅಲ್ಲೇ ಎದ್ದು ನಿಂತ್ಕೊಂಡ್ರು, ನೋಡಿಸ್ತಿದ್ದಾರೆ ಜನಕ್ಕೆ. ಯಾರ್ಯಾರು ಅವ್ರು ಕಾಲು ಹೇಳಿದ್ರು ಚಾಲೆಂಜಾಗಿ ನಿಂತ್ಕೊಂಡು ನೋಡಿಸ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ ಈ ಒಂದು ಮಟ್ಟಕ್ಕೆ ವಿಜಿ ಬಂದಿದ್ದಾರೆ ಅಂತ ಹೇಳೋಕ್ಕೆ. ಆಮೇಲೆ ಇವತ್ತು 52nd ಬರ್ಡೇ ವಿಜಿದು. ನಿಮ್ಗೆ ಹಂಗೆ ಅನ್ಸುತ್ತಾ ವಿಜಿ ನೋಡಿದ್ರೆ 52 ವರ್ಷ ಆಗಿದೆ ಅಂತ? 4 ಜನ ಮಕ್ಕಳು, ನಿಜವಾಗ್ಲೂ ಒಂದು 4 ಜನ ಮಕ್ಕಳು ತಂದೆ ಥರ ಇಲ್ಲ ಅವರು. ಅಷ್ಟು ಖುಷಿ ಆಗುತ್ತೆ ಅವ್ರು ನೋಡಿದ್ರೆ. ಅವರ ಎನರ್ಜಿ, ಅವರ ನಿಜವಾಗ್ಲೂ ಒಂದು ಗತ್ತಿದೆಯಲ್ಲ, ಯಾರಿಗೂ ಬರಲ್ಲ. ಮೇಡಮ್, ಮತ್ತೆ ಇನ್ನೊಂದು ಕೇಳಬೇಕು ಅಂದ್ರೆ, ಈ ಸಿನಿಮಾದಲ್ಲಿ ಅವ್ರ ಮಗಳು ಕೂಡ ಪಾದಾರ್ಪಣೆ ಮಾಡ್ತಾ ಇರುವಂತ. ಇವತ್ತು ಟೀಸರ್ ಕೂಡ ಬಿಡುಗಡೆ ಆಯಿತು. ಟೀಸರ್ನ ನೋಡಿದ್ರೆ ಹೇಗೆ ಅನ್ನಿಸ್ತು ಅಂತ? ನಿಜವಾಗ್ಲೂ ನನಗೆ ಅದೊಂದು ತುಂಬ ಖುಷಿ ಆಯಿತು ನೋಡಿ. ಮಗಳನ್ನೂ ಸಿನಿ ಫೀಲ್ಡ್ಗೆ ಎಳ್ಕೊಂಡ್ರು. ಆ ಹುಡುಗಿ ಅಷ್ಟೇ, ನಿಜವಾಗ್ಲೂ ನೋಡೋಕೆ ಅಷ್ಟು ತುಂಬ ಚೆನ್ನಾಗಿದ್ದಾಳೆ. ಇನ್ನು ಅವರ ಫ್ಯಾಮಿಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೀಲಿ, ದೇವ್ರಿಗೆ ಅವರು ಕೇಳ್ಕೊಂಡಿರೋದೆಲ್ಲ ಒಳ್ಳೇದಾಗ್ಲಿ ಅಂತ ಅನ್ಕೊಂತೀನಿ. ಇವಾಗ ಇನ್ವೈಟ್ ಮಾಡಿದ್ರು, ಬಂದಿದ್ದೀರಾ ನೀವು? ವಿಶ್ ಮಾಡಿದ್ರ ಏನಾದ್ರು ಅಂದ್ರೆ ದುನಿಯಾ ಸರ್ ಅಂತ? ವಿಶ್ ಮಾಡಿದ್ವಿ. ಪಾಪ ನಾವು ಜಾಸ್ತಿ ಇವತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಫುಲ್ ಸ್ಟ್ರೈನ್ ಆಗಿದ್ದಾರೆ ನೋಡಿ. ಅವ್ರು ಅಷ್ಟು ದೊಡ್ಡ ಮನುಷ್ಯ ಆದ್ರೂ ಇವತ್ತು ಎಲ್ಲ ಫ್ಯಾನ್ಸ್ಗೂ ಅವರು ಟೈಮ್ ಕೊಡ್ತಿದ್ದಾರೆ. ಪಕ್ಕದಲ್ಲಿ ಕೂಡ್ಸ್ಕೊಂಡು ಫೋಟೋ ತೆಗೆಸ್ಕೊತಿದ್ದಾರೆ. ಅದೆಲ್ಲ ಫ್ಯಾನ್ಸ್ಗೂ ಬರಲ್ಲ. ಬೇರೆ ಬರ್ಡೇಗಳಲ್ಲಿ ನೋಡಿದ್ದೀನಲ್ಲ, ಹಿಂಗೆ ತಳ್ತಾರೆ, ತಲೆ ಮೇಲೆ ಹೊಡಿತಾರೆ. ಬಟ್ ಪಕ್ಕದಲ್ಲಿ ಕೂತ್ಕೊಂಡು ಫ್ಯಾನ್ಸ್ಗೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಾನು ಇದ್ದೀನಿ ಅಂತ ಸಾಂತ್ವನ ಹೇಳ್ತಾರಲ್ಲ, ಅದು ಬೇಕಾಗಿರೋದು. ಮ್ಯಾಮ್, ಇದನ್ನ ಹೊರತುಪಡಿಸಿ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ. ಈ ಹಿಂದೆ ಅಷ್ಟೇ ಒಂದಷ್ಟು ನ್ಯೂಸ್ಗಳು ಹರಿದಾಡ್ತಾ ಇತ್ತು. ಬೇಕ್ರಿ ರಘು ಅವ್ರದ್ದಾಗಿರ್ಬೋದು, ನಿಮ್ಮದಾಗಿರ್ಬೋದು, ಒಂದಷ್ಟು ಹರಿದಾಡ್ತಾ ಇತ್ತು. ಆ ವಿಷಯದ ಬಗ್ಗೆ ಏನಾದರೂ ಮ್ಯಾನ್ ಹ್ಯಾಂಡ್ಲಿಂಗ್ ಆಯಿತು ಅನ್ನುವಂಥದ್ದು ಒಂದಷ್ಟು ನ್ಯೂಸ್ಗಳು ಬರ್ತಾ ಇತ್ತು. ಅದಕ್ಕೆ ನಿಮಗೆ ಏನಾದರೂ ಸಂಬಂಧ ಇದೆಯಾ ಏನು ಅನ್ನೋದು? ಇಲ್ಲ, ಆ್ಯಕ್ಚುಲಿ ಅವತ್ತು ನಾನು ರಘು ನನ್ನ ಮಕ್ಕಳು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ. ರಘು ನನ್ನ ಒಳ್ಳೆ ಸ್ನೇಹಿತ. ದೇವಸ್ಥಾನಕ್ಕೆ ಹೋಗಿ ಬರ್ತಾ ಅಲ್ಲಿ ಸಡನ್ನಾಗಿ ಆಲ್ ಆಫ್ ಎ ಸಡನ್ನು 2 ಕಾರ್ ಬಂದು ಅಟ್ಯಾಕ್ ಮಾಡಿದಾಗ ಅವರು ಲೈಕ್ ಆಪೋಸಿಟ್ ಅವರ ಇಲ್ಲದಿದ್ರೆ ಡಿಪಾರ್ಟ್ಮೆಂಟ್ ಅವರ ಅಂತ ಗೊತ್ತಾಗಲಿಲ್ಲ. ಆ ಒಂದು ನಿಮಿಷ ನನಗೆ ರಿವೋಲ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಭಯ ಆಯಿತು, ಮಕ್ಕಳಿದ್ರಲ್ಲ. ಆಮೇಲೆ ನನ್ನ ಮಕ್ಕಳನ್ನ ನಾನು ಡಿಫೆಂಡ್ ಮಾಡ್ಕೊಳಕ್ಕೆ ನಾನು ಪೊಲೀಸವ್ರ ಮೇಲೆ ಕಿರ್ಚ್ಲಾಡಿದೆ. ಅವರು ರಘು ಅವ್ರ ಮೇಲೆ ಕೇಸ್ ಆಗಿತ್ತು, ಪೊಲೀಸವ್ರು ಅವ್ರು ಕರ್ಕೊಂಡ್ರು. ಕಿರ್ಚ್ಲಾಡಿದ್ದು ಮ್ಯಾನ್ ಹ್ಯಾಂಡ್ಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಂತ ಕಿರ್ಚ್ಲಾಡಿದ್ದು ನಿಜ. ಬಟ್ ಪೊಲೀಸವ್ರು ಅವ್ರ ಕರ್ತವ್ಯ ಮಾಡಿದ್ರು. ನಾನು ತೊಂದರೆ ಕೊಟ್ಟೆ ಅನ್ಕೊತೀನಿ. ಆ ಟೈಮಲ್ಲಿ ನನ್ನ ಮಕ್ಕಳನ್ನ ನಾನು ಕಾಪಾಡ್ಕೊಬೇಕಿತ್ತು, ತೊಂದರೆ ಕೊಟ್ಟೆ ಅನ್ಕೊತೀನಿ. ಈ ಒಂದು ವೇದಿಕೆಯಲ್ಲಿ ಪೊಲೀಸವ್ರಿಗೆ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಕರ್ತವ್ಯ ಅವ್ರು ಮಾಡಿದ್ರು. ಬಟ್ ಆ ಒಂದು ಸಿಚುವೇಶನ್ ಹಂಗಿತ್ತು. ಈ ಒಂದು ವೇದಿಕೆಯಲ್ಲಿ ಅವ್ರಿಗೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾರು ಏನೇ ಆದರೂ ಕೂಡ ಮಕ್ಕಳು ಅಂತ ಬಂದಾಗ ಒಂದು ಕೈ ತಾಯಿ ಆದವರು ಮುಂದೆನೇ ಇರ್ತಾರೆ. ಅದಾದ ಬಳಿಕ ಆ ತಪ್ಪನ್ನ ಕ್ಷಮಿಸುವ ಅಂತ ಕೇಳೋದಿದೆಯಲ್ಲ, ಅದು ದೊಡ್ಡತನ ಮೇಡಮ್. ಇಲ್ಲ, ಆ್ಯಕ್ಚುಲಿ ನಾನು ಈಗ ನನ್ನ ಮಕ್ಕಳನ್ನೆಲ್ಲ ಹಂಗೆ ಎಳೆದಾಡಿದ್ರು ಡಿಫಾಮೇಷನ್ ಕೇಸ್ ಹಾಕ್ಬೋದಿತ್ತು, ನಾನು ಕೌಂಟರ್ ಕಂಪ್ಲೇಂಟ್ ಆಗಬೇಕಿತ್ತು. ಬಟ್ ನನಗೆ ಬೆಳೆಸ್ಕೊಳಕ್ಕೆ ಇಷ್ಟ ಇಲ್ಲ. ಚೆನ್ನಾಗಿರಲಿ, ಎಲ್ಲ ಚೆನ್ನಾಗಿರಲಿ. ಬಟ್ ಏನಕ್ಕೆ ನಾನು ರಘುಗೆ ಅಷ್ಟೊಂದು ಸಪೋರ್ಟ್ ಮಾಡಿದೆ ಅಂದರೆ, ರಘುಗೆ ಈ ಕೇಸ್ಗೆ ಸಂಬಂಧ ಇರಲಿಲ್ಲ. ಸಂಬಂಧ ಇದ್ದಿದ್ರೆ ಖಂಡಿತ ನಾನು ನನ್ನ ಮಕ್ಕಳು ತಪ್ಪು ಮಾಡಿದ್ರು ತಪ್ಪೆ, ನಾನೇ ಕರ್ಕೊಂಡೋಗಿ ಸ್ಟೇಷನ್ ಬಿಡೋವಂಥ ವ್ಯಕ್ತಿ. ನನಗೆ ಅದರಲ್ಲಿ ರಘು ತಪ್ಪಿರಲಿಲ್ಲ ಅಂತ ಡಿಫೆಂಡ್ ಮಾಡ್ಕೊಳಕ್ಕೆ ಹೋದೆ. ಬಟ್ ಇರಲಿ, ತೊಂದರೆ ಇಲ್ಲ. ರಘುಗೂ ಒಳ್ಳೇದಾಗಲಿ. ಪೊಲೀಸವ್ರಿಗೆ ಕ್ಷಮೆ ಕೇಳ್ತೀನಿ. ಕೊನೆಯದಾಗಿ ಮೇಡಮ್, ಏನಾದರೂ ಹೇಳೋದಿದ್ರೆ ಹೇಳ್ಬೋದು. ದುನಿಯಾ ವಿಜಿ ಇದೇ ಥರ 100 ಅಲ್ಲ 1000 ಫಿಲಮ್ ಮಾಡಲಿ. ತಾಯಿ ಕಬ್ಬಾಳಮ್ಮ ಅವ್ರಿಗೆ ಸಕಲ ಐಶ್ವರ್ಯ ಆರೋಗ್ಯ ಆಯಸ್ಸು ಕೊಟ್ಟು 100 ವರ್ಷ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಚೆನ್ನಾಗಿಡ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರ, ಇದಿಷ್ಟು ಯಶಸ್ವಿನಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.